ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಒಂದು ರೆಸಿಪಿ ತಂದಿದ್ದೀನಿ. ಇದು ರೆಸಿಪಿ ಅಂತಲೇ ಹೇಳೋಕ್ಕಾಗಲ್ಲ, ಇದು ಅಮೃತ ಅಂತಲೇ ಹೇಳ್ತೀನಿ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಇದನ್ನು ಕುಡ್ಕೊಂಡು ಬಂದಿದ್ದೀವಿ. ನಮಗೆ ಎಲ್ಲ ರೀ, ನಾವು ಪುಟ್ಟ ಮಕ್ಕಳಾಗಿರೋದಲ್ಲ, ನಾವು ಸ್ಕೂಲ್ಗೆ ಹೋಗ್ತಿರೋ ಮಕ್ಕಳಿಂದ ಅಲ್ಲ, ಈಗಿರೋ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ವಯಸ್ಸಾದವ್ರವ್ರಿಗೂ ಫೇವ್ರೇಟ್ ಆಗಿರೋ ಒಂದು ಡ್ರಿಂಕು. ಏನು ಅಂತೀರಾ? ಅಂಗಡಿಲೆಲ್ಲ ಇದು ಸುಮಾರು ನಿಮಗೆ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ 10 ರೂಪಾಯಿಗೆ ಸಿಗುತ್ತೆ. ಅದೇ ದೊಡ್ಡ ಪ್ಯಾಕೆಟ್ ತೊಗೊಳಕೋದ್ರೆ 200-300 ರೂಪಾಯಿ ಆಗುತ್ತೆ ದೊಡ್ಡ ದೊಡ್ಡ ಮಾಲಲ್ಲಿ. ಸೊ ಮನೇಲಿ ಯಾವ ರೀತಿ ಸಿಂಪಲ್ ಆಗಿ ಇದನ್ನು ಮಾಡಿ ಸ್ಟೋರ್ ಮಾಡಿಟ್ಕೊಳ್ಬೋದು, ಯಾವುದೇ ಪ್ರಿಸರ್ವೇಟಿವ್ ಮತ್ತು ಕಲರ್ ಆ್ಯಡ್ ಮಾಡಿಲ್ಲ. ಇದು ಯಾವುದು ಅಂತ ಗೊತ್ತಾ? ಹೇಳ್ತೀನಿ ರೀ. ಇದು ಎಲ್ಲರಿಗೂ ಫೇವ್ರೇಟು ಅಂದರೆ ಬರೀ ನನಗೆ ಮಾತ್ರ ಫೇವ್ರೇಟ್ ಅಲ್ಲ ರೀ, ಪುಟ್ಟ ಮಕ್ಕಳಿಂದ ಹಿಡಿದು ನಾವು ಪುಟ್ಟ ಮಕ್ಕಳಾಗಿರೋವರೆಗೂ ಈಗಿರೋ ಪುಟ್ಟ ಮಕ್ಕಳಿಗೂ ಫೇವ್ರೇಟು. ಏನು ಅಂತೀರಾ? ನಾನಿಲ್ಲಿ ಫ್ರೂಟಿ ಜ್ಯೂಸ್ ಮಾಡಿದ್ದೀನಿ. ಯಾರ್ಯಾರು ಫ್ರೂಟಿ ಇಷ್ಟ ಹೇಳಿ? ನನಗಂತೂ ಫ್ರೂಟಿ ಇಷ್ಟ. ನಿಮಗೆಲ್ಲ ಯಾರು ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ? ಸೂಪರಾಗಿರೋ ಫ್ರೂಟಿ, ಯಾವುದೂ ಪ್ರಿಸರ್ವೇಟಿವ್ ಇಲ್ಲ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಇನ್ನೋವೇಟಿವ್ ಆಗಿ ನಾನೇ ಫ್ರೂಟಿ ಮನೇಲಿ ಮಾಡಿರೋದು. ಬನ್ನಿ, ಯಮ್ಮಿ ಡ್ರಿಂಕು, ಫೇವ್ರೇಟ್ ಆಗಿರೋ ಡ್ರಿಂಕ್ನ ಯಾವ ರೀತಿ ಮಾಡೋದು? ಇದು ಕಷ್ಟನೇ ಇಲ್ಲ ರೀ. ಎರಡೆರಡು ಮಾವಿನ ಹಣ್ಣನ್ನು ಮುಗಿಸ್ಬಿಟ್ಟಿದ್ದೀನಿ. ಒಂದು ಕಾಯಿ ಮಾವಿನ ಹಣ್ಣು, ಇನ್ನೊಂದು ಹಣ್ಣಾಗಿರೋ ಮಾವಿನ ಹಣ್ಣು. ಅಂದರೆ ಒಂದು ತೋತಾಪುರಿ, ಒಂದು ರಸ್ಪುರಿ, ಬಾದಾಮಿ, ಏನೇನೋ ಹೇಳ್ತೀವಲ್ಲ, ಯಾವುದಾದ್ರೂ ಒಂದು ಬ್ರ್ಯಾಂಡ್ ತೊಗೊಳ್ಳಿ, ಹಣ್ಣಾಗಿರಬೇಕಷ್ಟೇ. ಸೂಪರಾಗಿದೆ. ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ, ನ್ಯಾಚುರಲ್ ಎಲ್ಲೋ ಕಲರ್, ಓಕೆನಾ? ನಿಮಗೆ ಆರೆಂಜಲ್ಲಿ ಬರುತ್ತಲ್ಲ ಫ್ರೂಟಿ, ಅದು ಕಲರ್ ಆ್ಯಡ್ ಮಾಡಿರ್ತಾರೆ. ಅದು ಇಷ್ಟು ದಿನ ಇರಬೇಕು ಅಂದರೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ. ಬನ್ನಿ ಯಾವ ರೀತಿ ಮಾಡೋದು ಈ ಡ್ರಿಂಕ್ನ ಅಂತ ತೋರಿಸ್ತೀನಿ. ಇಲ್ಲಿ ನಾನು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನೋಡಿ, ಇಷ್ಟು ದಪ್ಪದು ಬಾದಾಮಿ, ರಸ್ಪುರಿ, ಯಾವುದ್ಯಾವುದೋ ಬ್ರ್ಯಾಂಡ್ ಬರುತ್ತೆ ನೋಡಿ ಮಾವಿನ ಹಣ್ಣು. ಒಂದು ಹಣ್ಣಾಗಿರೋದು ತೊಗೊಳ್ಳಿ, ದಪ್ಪಕ್ಕಿರಬೇಕು. ಇನ್ನೊಂದು ತೋತಾಪುರಿ ತೊಗೊಳ್ಳಿ, ಅಥವಾ ಕಾಯಿ ಮಾವಿನ ಹಣ್ಣು ತೊಗೊಳ್ಳಿ. ಕಾಯಿ ಅಂದರೆ ಫುಲ್ ಕಾಯಿ ಇರಬಾರ್ದು. ನಿಮಗೆ ತೋರಿಸ್ತಾ ಇದೆ ನೋಡಿ ಯಾವ ರೀತಿ. ಈ ಹದದಲ್ಲಿದ್ದರೆ ಕಾಯಿ ಸಾಕು, ಓಕೆನಾ? ಈ ಎರಡೇ ಮಾವಿನ ಹಣ್ಣಲ್ಲಿ 4-5 ಜನ ಕುಡಿಬೋದು. ನಮ್ಮ ಫ್ರೂಟಿ ಯಮ್ಮಿ ಆಗಿರುತ್ತೆ. ನ್ಯಾಚುರಲ್ ಕಲರ್ ಅಂತಲೇ ಹೇಳಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೀಟಾಗಿ ಸಿಪ್ಪೆಲ್ಲ ತಗೊಂಡ್ಬಿಡ್ತೀನಿ. ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಸಿಪ್ಪೆಲ್ಲ ತೆಗಿಯೋದನ್ನ ಲಾಂಗ್ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ. ಸೊ ಈ ಥರ ನಾನು ಹೇಳ್ದಂಗೆ ರಸ್ಪುರಿ, ಬಾದಾಮಿ ಯಾವುದಾದ್ರೂ ಅದನ್ನು ಸಿಪ್ಪೆ ತೆಗೆದು, ಅದು ಹಣ್ಣಾಗಿರಬೇಕು, ಇದು ಕಾಯಾಗಿರಬೇಕು, ಓಕೆನಾ? ಇದನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಶೇಖರಣೆ ಮಾಡಿಟ್ಕೊಳ್ತಿದ್ದೀವಿ. ಎಷ್ಟು ಪ್ರಮಾಣ ನಮಗೆ ಹಣ್ಣಿದೆಯೋ, ಇವಾಗ 1 ಕಪ್ ಹಣ್ಣು ಅಂದರೆ 3/4 ಕಪ್ಪಷ್ಟು ಸಕ್ಕರೆ ಹಾಕೋಣ, ಅಥವಾ 3/4ಗಿಂತ ಅರ್ಧದಲ್ಲಿ ಸಕ್ಕರೆ ಹಾಕೋಣ. ಯಾಕಂದರೆ ಮಾವಿನ ಹಣ್ಣು ತಿಂದು ನೋಡಿ ಸ್ವೀಟ್ ಎಷ್ಟಿದೆ ಅಂತ. ನಿಮಗೆ ಹಣ್ಣಲ್ಲಿ ಎಷ್ಟು ಸ್ವೀಟ್ ಇದೆಯೋ ನಮಗೆ ಫ್ರೂಟಿಗೂ ಅಷ್ಟೇ ಸ್ವೀಟ್ ಬರುತ್ತೆ, ಓಕೆನಾ? ಇದನ್ನು ಪಲ್ಪ್ ತಗೊಳ್ತಿದ್ದೀನಿ, ಓಕೆನಾ? ಒಂದು ತೊಟ್ಟು ನೀರು ಆ್ಯಡ್ ಮಾಡ್ತಾಯಿಲ್ಲ, ಒಂದು ತೊಟ್ಟು ನೀರು ಆ್ಯಡ್ ಮಾಡಿದೆ ಪಲ್ಪ್ ತಗೊಳ್ಳೋಣ. ನೈಸಾಗಿರಬೇಕು, ಓಕೆನಾ? ಇದು ರೆಡಿಯಾಗಿದೆ. ನಾವು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡು, ನಾನು ಹೇಳಿದಾಗೆ ಇದು ನಾನು ತೊಗೊಂಡಿರೋ ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ. ನಾನು ತಿಂದು ನೋಡಿದ್ಮೇಲೆ ನಾವು ಸ್ವೀಟಿನ ಮೆಜರ್ಮೆಂಟು, ಸಕ್ಕರೆ ಮೆಜರ್ಮೆಂಟ್ ಹಾಕಬೇಕಾಗುತ್ತೆ. ಸೊ ನಾನು 3/4 ಕಪ್ಪಷ್ಟು ಸಕ್ಕರೆ ತಗೊಂಡು ಅದಕ್ಕೆ 1/4 ಬಟ್ಲಷ್ಟು, 3/4 ಬಟ್ಲು ಸಕ್ಕರೆಗೆ 1/4 ಬಟ್ಲು ನೀರು ಹಾಕ್ಬಿಟ್ಟು, ಇಲ್ಲಿ ನಾನು ಅಂಟು ಪಾಕ, 1 ಎಳೆ ಪಾಕ, 2 ಎಳೆ ಪಾಕ ಇಲ್ಲ, ಸಕ್ಕರೆ ಕರಗಬೇಕು ನನಗೆ ನೀರಲ್ಲಿ ಅಷ್ಟೇ. ಅಕಸ್ಮಾತ್ ಮಾವಿನ ಹಣ್ಣು ಸಿಹಿ ಇತ್ತು ಅಂದರೆ ನೀವು ಸಕ್ಕರೆ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ, ಓಕೆನಾ? ಇಲ್ಲಿ ನಾವು ನೀರೆಲ್ಲೂ ಆ್ಯಡ್ ಮಾಡಿಲ್ಲ, ಇಲ್ಲಿ ಮೆಜರ್ಮೆಂಟ್ಗೆ ಅಷ್ಟೇ ನಾವು ನೀರು ಆ್ಯಡ್ ಮಾಡ್ತಾ ಇರೋದು. ನಾವು ಪಲ್ಪಲ್ಲೂ ನೀರು ಹಾಕ್ಬಿಟ್ಟು ಇಲ್ಲೂ ನೀರು ಹಾಕಿದ್ರೆ ನಮಗೆ ನೀರಾಗಿ ಬಂದುಬಿಡುತ್ತೆ ಫ್ರೂಟಿ. ಸೊ ಎಕ್ಸಾಕ್ಟ್ ಫ್ರೂಟಿ ಮೆಜರ್ಮೆಂಟು ಹೆಂಗಿರುತ್ತೆ, ನೀವು ಅಂಗಡಿಯಿಂದ ತಂದು ಕುಡಿದಾಗ ಸೇಮ್ ಮೆಜರ್ಮೆಂಟ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದೊಂದು ಕುದಿ ಬಂದಿದೆ. ಸೊ ಇದೊಂದು ಕುದಿ ಬಂದಿದ ತಕ್ಷಣ ನಾವು ಪಲ್ಪ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವಿಲ್ಲಿ ಪಾಕ ಮಾಡೋಕ್ಕಿಟ್ಟಿಲ್ಲ ಸಕ್ಕರೆನ, ಜಾಮೂನ್ ಪಾಕ ಅದು ಯಾವುದು ಬೇಡ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ನೀರೊಳಗೆ. ನಮಗೆ ಸ್ಟೆಪ್ 2 ಇಲ್ಲಿರೋದು 2 ಸ್ಟೆಪ್ಪು ಫ್ರೂಟಿ ಮಾಡೋಕ್ಕೆ. ಒಂದು ಹಣ್ಣೆಚ್ಚೋದು, 2ನೇದು ಈ ಕರಗಿಸೋದು ಸಕ್ಕರೆ ನೀರಲ್ಲಿ ಅಷ್ಟೇ. ಇದು ಒಂದು ಕುದಿ ಬರಲಿ, ಅಲ್ಲಿವರೆಗೂ ಕಾಯೋಣ, ಓಕೆನಾ? ಪಲ್ಪ್ ಮಾತ್ರ ಎಲ್ಲೂ ಲಂಪ್ಸ್ ಇರಬಾರ್ದು, ಅಂದರೆ ಪೀಸ್ ಆಗಿರಬಾರ್ದು, ನೈಸ್ ಪೇಸ್ಟ್ ಪಲ್ಪ್ ಆಗಬೇಕು. ದಯವಿಟ್ಟು ನೀರು ಮಾತ್ರ ಹಾಕೋಕೆ ಹೋಗ್ಬಿಡಿ ಪಲ್ಪ್ಗೆ, ಆಯಿತಾ? ಇನ್ನೂ ಬೇಕಾದ್ರೆ ಸಣ್ಣಗೆ ಹೆಚ್ಕೊಂಡು ಚಟ್ನಿ ಜಾರ್ ಬರುತ್ತೆ ನೋಡಿ, ಅದರಲ್ಲೇ ಹಾಕ್ಕೊಡಿ, ಇನ್ನೂ ನೈಸಾಗಿ ಪೇಸ್ಟ್ ಬಂದುಬಿಡತ್ತೆ ನಿಮಗೆ. ಚೆನ್ನಾಗಿ ಒಂದು ಸೌಟ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಆ ಸಕ್ಕರೆ ನೀರು ಮತ್ತು ನಮ್ಮ ಮಾವಿನ ಹಣ್ಣಿನ ಪಲ್ಪು ಒಂದಕ್ಕೊಂದು ಬೆರಿಬೇಕು, ಸೂಪರಾಗಿ ಬೆರಿಬೇಕು. ಇದಕ್ಕೆ ನಿಮಗೆ ಫ್ರೂಟಿ ಹದ ಗೊತ್ತಾಗ್ಬಿಡುತ್ತೆ ಇದರಲ್ಲೇ. ಸೊ ಇದೊಂದು ಕುದಿ ಬರೋವರೆಗೂ ಕಾಯೋಣ, ಓಕೆನಾ? ತುಂಬ ಸಿಂಪಲ್ಲು, ನಾವು ಮನೇಲೇ ಮಾಡ್ಬೋದು ಆರಾಮಕ್ಕೆ, ಪ್ರಿಸರ್ವೇಟಿವ್ ಇಲ್ಲದೆ, ಕಲರ್ ಇಲ್ಲದೆ, ಓಕೆನಾ? ಇದು ರೆಡಿ ಆಗಿದೆ. ಇದನ್ನು ಹಾರಕ್ಕಿಟ್ಟಿದ್ದೀನಿ. ಹಾರಕ್ಕಿಟ್ಮೇಲೆ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ನಾವು ಮಾಡಬೇಕಾದ್ರೆ ತೆಳ್ಳಕ್ಕಿತ್ತು. ಈಗ ಇದನ್ನೊಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಈ ಜಾರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಜಾರ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನೀವು ಸವಿಬೋದು ನಮ್ಮ ಫ್ರೂಟಿನ. ಇದಕ್ಕೆ ಇನ್ನೋವೇಟಿವ್ ಆಗಿರಲಿ ಅಂತ ಈ ಸೆಕೆಗೆ ನೋಡಿ ಈ ಥರ ಜಾರಲ್ಲಿ ಹಾಕಿಟ್ಕೊಂಡ್ರೆ, ನಾವಂತೂ ಈ ಸೆಕೆಗೆ ಬೇವ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಈ ಥರ ಒಂದು
2 ಐಸ್ ಕ್ಯೂಬ್ ಹಾಕ್ಕೊಂಡು ಈ ಥರ ಜ್ಯೂಸ್ ಹಾಕ್ಕೊಂಡು ಕುಡಿದ್ರೆ ಹೆಂಗಿರ್ತದೆ, ಸೂಪರಾಗಿರುತ್ತೆ. ಮತ್ತು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ? ನೋಡಿದ್ರಾ ನಮ್ಮ ಫ್ರೂಟಿ ವಿಡಿಯೋ ಸೂಪರಾಗಿತ್ತಾ? ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ನಿಮ್ಮ ಮನೇಲಿ ಫ್ರೂಟಿ ಮಾಡಿ, ಓಕೆನಾ? ಬಾಯ್.